ಚಂದ್ರವರ್ಮನು ತ್ರಿಪುರದ ಮಹಾರಾಜನಾಗಿದ್ದನು. ಬೀರ್ಬಲನು ಮಹಾಬುದ್ಧಿವಂತನೆಂದು ತಿಳಿದ ಚಂದ್ರವರ್ಮ ಅವನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಯೋಚಿಸಿದನು. ಒಬ್ಬ ವ್ಯಾಪಾರಿಯ ವೇಷದಲ್ಲಿ ಒಂದು ಕುದುರೆ ಏರಿ ರಾಜಧಾನಿಗೆ ಹೊರಟು ಬಂದನು. ದಾರಿಯಲ್ಲಿ ಬರುವಾಗ ಸ್ವಲ್ಪ ದೂರದಲ್ಲಿ ರಾಜನು ಒಬ್ಬ ಕುಂಟನನ್ನು ಕಂಡನು. ಅವನ ಮೇಲೆ ದಯೆ ತೋರಿಸಿ ಅವನನ್ನು ತನ್ನ ಕುದುರೆಯ ಮೇಲೆ ಕುಳಿತುಕೊಳ್ಳಲು ಹೇಳಿದನು. ಸ್ವಲ್ಪ ದೂರ ನಡೆದಾಗ ರಾಜಧಾನಿ ಸಮೀಪಕ್ಕೆ ಬಂತು. ಇದನ್ನು ನೋಡಿದ ಚಂದ್ರವರ್ಮನು ಆ ಕುಂಟನನ್ನು ಕುದುರೆಯ ಮೇಲಿಂದ ಇಳಿಯಲು ಹೇಳಿದನು. ಆದರೆ ಆ ಕುಂಟನು ಕುದುರೆಯ ಮೇಲಿಂದ ಇಳಿಯಲು ನಿರಾಕರಿಸಿದನು. ತಾನೇ ಈ ಕುದುರೆಯ ಮಾಲೀಕನು ಎಂದನು. ಇದನ್ನು ಕೇಳಿದ ರಾಜನಿಗೆ ದಿಗ್ಭ್ರಮೆಯಾಯಿತು. ಅವನು ಏನೂ ತೋಚದೆ ಮೂಕವಿಸ್ಮಿತನಾದನು. ಇಬ್ಬರಲ್ಲಿ ಜಗಳ ಪ್ರಾರಂಭವಾಯಿತು. ಆಗ ಅಲ್ಲಿ ಒಂದು ದೊಡ್ಡ ಜನರ ಗುಂಪು ಸೇರಿತು. ಕೆಲವರು ಈ ಸಮಸ್ಯೆಯ ಪರಿಹಾರಕ್ಕೆ ಅವರು ಬೀರ್ಬಲನ ಬಳಿಗೆ ಹೋಗುವುದು ಉಚಿತ ಎಂದು ಸಲಹೆ ಮಾಡಿದರು. ಇದರಿಂದ ಚಂದ್ರವರ್ಮನಿಗೆ ಬೀರ್ಬಲನ್ನು ಕಾಣುವ ಆಸೆಯಾಯಿತು. ಇಬ್ಬರು ಬೀರ್ಬಲನ ಮನೆಗೆ ಹೋದರು. ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಇಬ್ಬರ ಮಾತುಗಳನ್ನು ಆಲಿಸಿದ ಬೀರ್ಬಲ್, ನಾನು ನಾಳೆ ತೀರ್ಮಾನ ಮಾಡುತ್ತೇನೆ, ಕುದುರೆಯನ್ನು ಇಲ್ಲೇ ಬಿಟ್ಟು ಹೋಗಿ ಎಂದು ಹೇಳಿ ಅವರಿಬ್ಬರನ್ನು ಕಳಿಸಿಬಿಟ್ಟ. ಕೂಡಲೇ ಬೀರ್ಬಲ್ ತನ್ನ ಸೇವಕರಲ್ಲಿ ಒಬ್ಬರನ್ನು ಕರೆದು ಕುದುರೆಯೊಡನೆ ಹೋಗಿ ಸ್ವಲ್ಪ ದೂರದಲ್ಲಿದ್ದು ಆ ಇಬ್ಬರನ್ನು ಅನುಸರಿಸಿ ಬಾ ಎಂದು ಹೇಳಿದ. ಮರುದಿನ ಬೆಳಿಗ್ಗೆ ಚಂದ್ರವರ್ಮ ಮತ್ತು ಕುಟುಂಬದವರನ್ನು ಚಂದ್ರವರ್ಮ ಮತ್ತು ಕುಂಟುತ್ತಿರುವ ವ್ಯಕ್ತಿ ಇಬ್ಬರು ಬೀರ್ಬಲನನ್ನು ಸಂಪರ್ಕಿಸಲು ಬಂದರು. ಬೀರ್ಬಲ್ ಚಂದ್ರವರ್ಮನನ್ನೇ ಕುದುರೆಯ ನಿಜವಾದ ಮಾಲೀಕ ಎಂದು ಹೇಳಿದನು. ತಾನೇ ಕುದುರೆಯ ಮಾಲೀಕ ಎಂದು ಸುಳ್ಳು ಹೇಳಿದ ಕುಂಟನಿಗೆ ಜೈಲಿಗೆ ಕಳುಹಿಸಿದನು. ಚಂದ್ರನ ಬಳಿಕ ಸರಿಯಾದ ನ್ಯಾಯ ತೀರ್ಮಾನ ಹೇಗೆ ಕೊಟ್ಟಿರು ಎಂದು ಬೀರ್ಬಲನು ಕೇಳಿದ. ಆಗ ಬೀರ್ಬಲನು ಹಿಂದಿನ ದಿನ ಘಟನೆಯನ್ನು ತಿಳಿಸಿದನು. ಕುದುರೆ ತನ್ನ ನಿಜವಾದ ಮಾಲೀಕ ಚಂದ್ರವರ್ಮನನ್ನೇ ಅನುಸರಿಸಿತ್ತು ಎಂದು ಹೇಳಿದನು.